ಇವತ್ತಿನ ಈ ಒಂದು ನಮ್ಮ ವಚನ ಸಮೂಹ ಸಂಸ್ಥೆಯ ಅನುಭವ ಮೆಗಾ ಸಿಟಿಯ ಕಾರ್ಯಕಲಾಪಗಳು ಸುಗಮವಾಗಿ ಸಾಗಲಿ ಅನ್ನುವಂಥ ಲೆಕ್ಕದಲ್ಲಿ ಒಂದು ಹೊಸದಾಗಿ ನೂತನ ಕಚೇರಿಯನ್ನು ನಿರ್ಮಾಣ ಮಾಡಿದ್ದೇವೆ. ಈ ಒಂದು ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ವೇದಿಕೆ ಮೇಲಿರುವಂಥ ಎಲ್ಲ ಪೂಜ್ಯರಿಗೂ, ಆಗಮಿಸಿರುವಂಥ ಎಲ್ಲ ನಮ್ಮ ವಚನ ಸಮೂಹ ಸಂಸ್ಥೆಯ ಸದಸ್ಯರಿಗೂ, ಆತ್ಮೀಯ ಬಂಧು ಮಿತ್ರರಿಗೂ ಎಲ್ರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ತಮಗೆಲ್ಲ ಗೊತ್ತಿರಬೇಕು, 3 ತಿಂಗಳ ಕೆಳಗಡೆನೇ ನಾವು ಇಲ್ಲಿ ಅನುಭವ ಮೆಗಾ ಸಿಟಿ ಅಡಿಗಲ್ಲು ಸಮಾರಂಭವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೆವು. ಅದಕ್ಕೆ ಮೂರ್ತ ರೂಪವಾಗಿ ಟಾರ್ಗೆಟ್ ಸೆಟ್ ಮಾಡ್ಕೊಂಡಿದ್ದು ಎಷ್ಟು 3 ವರ್ಷ. 3 ವರ್ಷದಲ್ಲಿಯೇ ಇಲ್ಲಿ ಆ ಮೆಗಾ ಸಿಟಿಯ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅನ್ನುವಂಥ ಲೆಕ್ಕದಲ್ಲಿ ಮೊದಲನೇ ಹಂತದಲ್ಲಿ ಈ ಒಂದು ನೂತನ ಕಚೇರಿಯನ್ನು ನಿರ್ಮಿಸಲಾಗಿದೆ. ಅದರ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಇವತ್ತು ಜರುಗಿದೆ. ಆಗಮಿಸಿ ಅಮೂಲ್ಯ ಸಮಯವನ್ನು ನೀಡಿ ಆಗಮಿಸಿರುವಂಥ ಎಲ್ಲ ಪರಮ ಪೂಜ್ಯರಿಗೆ, ಅತಿಥಿ ಗಣ್ಯರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಇಡೀ ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶ ಅನ್ನುವಂಥ ಹಣೆ ಬರಹ ಇತ್ತು ಮೊದಲ ಹೈದರಾಬಾದ್ ಕರ್ನಾಟಕ ಅಂದಾಗ. ಅದಕ್ಕೆ ಒಂದಿಷ್ಟು ಬದಲಾವಣೆ ತರಬೇಕು. ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬಂದಿದೆ, ಇಡೀ ಕಲ್ಯಾಣ ಕರ್ನಾಟಕ ಒಂದಿಷ್ಟು ಕಲ್ಯಾಣಮಯವಾಗಬೇಕು, ಶರಣ ಸಂಸ್ಕೃತಿಯ ಪ್ರಭಾವ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಆಗಬೇಕು ಅನ್ನುವಂಥ ಸದಾಶಯದೊಂದಿಗೆ ನಮ್ಮ ವಚನ ಸಮೂಹ ಸಂಸ್ಥೆ ಹುಟ್ಕೊಂಡು, ಮೊದಲನೇದಾಗಿ ನಮ್ಮ ಆತ್ಮೀಯ ಬಂಧು ಮಿತ್ರರು ಆರ್ಥಿಕವಾಗಿ ಸದೃಢರಾಗಬೇಕು ಅನ್ನುವಂಥ ಲೆಕ್ಕದಲ್ಲಿ ಟ್ರೇಡಿಂಗ್ ಮುಖಾಂತರ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಜರ್ನಿ, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ನು, ಸೌಹಾರ್ದ ಬ್ಯಾಂಕು, ಫೈನಾನ್ಸು, ಈ ಥರ ಮುಂದುವರಿದ ಭಾಗವಾಗಿ ಅನುಭವ ಮೆಗಾ ಸಿಟಿ ಅಂತಕ್ಕಂಥ ಹೊಸ ಯೋಜನೆಯೊಂದಿಗೆ ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕನ್ನಡ ಮಾಧ್ಯಮ ಶಾಲೆ ಪ್ರಾರಂಭ ಮಾಡುವುದರ ಜೊತೆಗೆ ಒಂದು ರೆಸಾರ್ಟ್ ಮಾಡೋದು, ಒಂದು ಥೀಮ್ ಪಾರ್ಕ್ ಮಾಡೋದಾಗಲಿ, ಒಂದು ರೆಸ್ಟೋರೆಂಟು, 3 ಸ್ಟಾರ್ ಹೋಟೆಲು, ಆಮೇಲೆ ಕನ್ವೆನ್ಷನ್ ಸೆಂಟರ್ಸ್ಗಳು, ಆಮೇಲೆ ಒಂದು ಆಶ್ರಮ, ಮಕ್ಕಳಿಗೆ ಹಾಸ್ಟೆಲು, ಆಮೇಲೆ ಒಂದು ಇಡೀ ನಮ್ಮ ಶರಣ ಸಂಸ್ಕೃತಿಯ ವಚನ ಸಾಹಿತ್ಯದ ತಿರುಳನ್ನು ತಿಳಿಸಬೇಕು ಎಲ್ಲ ಜನಕ್ಕೆ ಅಂತೇಳಿ ಒಂದು ತರಬೇತಿ ಕೇಂದ್ರವನ್ನು ಕೂಡ ನಾವು ಈ ಒಂದು ಯೋಜನೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗಾಗಿ ಅಂಥ 10 ಹಲವು ಯೋಜನೆಗಳು ಈಗಾಗಲೇ ನಾವೆಲ್ಲರೂ 3Dಯಲ್ಲಿ ನೋಡಿದ್ದೇವೆ. ಭಾಳ ಸುಂದರವಾಗಿ ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅನುಭವ ಮಂಟಪ, ಜಗತ್ತಿನ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಹುಟ್ಕೊಂಡಿರ್ತಕ್ಕಂಥ ಸ್ಥಳ ಬಸವ ಕಲ್ಯಾಣ, ಈಗಾಗಲೇ ಸರ್ಕಾರದ ವತಿಯಿಂದ ದೊಡ್ಡ ಯೋಜನೆ ಬಂದಿದೆ. ಹಾಗಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಿಂದ ಪ್ರವಾಸಿಗರು ಈ ಒಂದು ಬಸವ ಕಲ್ಯಾಣಕ್ಕೆ ಬರುವ ಸನ್ನಿವೇಶದಲ್ಲಿ ಅವರಿಗೆ ಒಂದು ಶರಣ ಸಂಸ್ಕೃತಿಯ ಪ್ರತಿಬಿಂಬವಾಗಿರ್ತಕ್ಕಂಥ ಒಂದು ಕಾಲನಿ ಅಥವಾ ಒಂದು ಬಡಾವಣೆ, ಒಂದು ನಗರ ನಿರ್ಮಾಣ ಮಾಡಬೇಕು. ಅವರಿಗೆ ಶರಣ ಸಂಸ್ಕೃತಿಯ ಮಹತ್ವವನ್ನು ತಿಳಿಸಿಕೊಡಬೇಕು. 12ನೇ ಶತಮಾನದಲ್ಲಿ ಬಸವಾದಿ ಶರಣರೆಲ್ಲರೂ ಭಾಳ ದೊಡ್ಡ ಕ್ರಾಂತಿ ಮಾಡಿ, ಆ ಕ್ರಾಂತಿಯ ಭೂಮಿ ಈ ಬಸವ ಕಲ್ಯಾಣ ಆಗಿರೋದ್ರಿಂದ ಈ ಕ್ರಾಂತಿಯ ಗಾಥೆಯನ್ನು ಇಡೀ ಜಗತ್ತಿಗೆ ಮುಟ್ಟಿಸಬೇಕು ಅನ್ನುವಂಥ ಸದಾಶಯ ಇರೋದರಿಂದ ಅದಕ್ಕೂ ನಮ್ಮ ವಚನ ಸಮೂಹ ಸಂಸ್ಥೆಯ ಒಂದು ಸೇವೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅನುಭವ ಮೆಗಾ ಸಿಟಿ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ಮೂಲ ಸ್ಫೂರ್ತಿ ನಮ್ಮ ಬೀದರ್ನಲ್ಲಿರ್ತಕ್ಕಂಥ ಅನುಭವ ನಗರ ಬಡಾವಣೆ. ಅದಕ್ಕೆ ಒಂದು ಸರ್ತಿ ನಾವೆಲ್ಲರೂ ಬೀದರ್ನ ಅನುಭವ ನಗರ ಬಡಾವಣೆ ನೋಡ್ಕೊಂಡು ಬಂದೆವು ಅಂತಂದರೆ ಈ ಅನುಭವ ಮೆಗಾ ಸಿಟಿ ಯಾವ ರೀತಿ ಆಗ್ಬೋದು ಅನ್ನುವಂಥ ಕಲ್ಪನೆ ಕೂಡ ಬರ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲ ಕೂಡಿಕೊಂಡು ಈ ಅನುಭವ ಮೆಗಾ ಸಿಟಿ ಯೋಜನೆಯನ್ನು ಯಥಾ ಪ್ರಕಾರವಾಗಿ ಹೆಂಗೆ 3Dಯಲ್ಲಿ ತೋರಿಸಿದೆವೋ ಅದೇ ಪ್ರಕಾರ ಅದನ್ನು ಲೋಕಾರ್ಪಣೆ ಮಾಡುವಂಥ ಸನ್ನಿವೇಶಕ್ಕೆ ನಾವೆಲ್ಲ ಸಿದ್ಧರಾಗಬೇಕಾಗಿದೆ. ಇದು ಒಬ್ಬರಿಬ್ಬರು ಕೆಲಸ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕದ ನಮ್ಮೆಲ್ಲ ಆತ್ಮೀಯ ಬಂಧು ಮಿತ್ರರು ಸೇರಿಕೊಂಡು ಈ ಒಂದು ಅನುಭವ ಮೆಗಾ ಸಿಟಿಯನ್ನು ಭಾಳ ಚೆನ್ನಾಗಿ ರೂಪಿಸಬೇಕಾಗಿದೆ. ಅದಕ್ಕೆ 10 ಹಲವು ಯೋಜನೆಗಳ ಮುಖಾಂತರ ತಮ್ಮೆಲ್ಲರಿಗೂ ಈ ಅನುಭವ ಮೆಗಾ ಸಿಟಿಯ ನಿರ್ಮಾಣದಲ್ಲಿ ಪಾಲುದಾರಿಕೆ ಸಿಗಬೇಕು ಅನ್ನುವಂಥ ಹಲವು ಯೋಜನೆಗಳನ್ನು ನಾವು ಈಗಾಗಲೇ ಹಾಕ್ಕೊಂಡಿದ್ದೇವೆ. ತಮಗೆಲ್ಲ ಗೊತ್ತಿರುವಂತೆ ನಮ್ಮ ವಚನ ಸಮೂಹ ಸಂಸ್ಥೆ ವತಿಯಿಂದ ಮೊದಲಿಗೆ ಇರ್ತಕ್ಕಂಥ ಎಲ್ಲ ಹೂಡಿಕೆ ಯೋಜನೆಗಳ ಜೊತೆಗೆ ನಾವು ಈ ಅನುಭವ ಮೆಗಾ ಸಿಟಿಯಲ್ಲೂ ಕೂಡ ಪ್ರತಿಯೊಬ್ಬರೂ ಪಾಲುದಾರಿಕೆಯನ್ನು ಪಡ್ಕೊಂಡು ಈ ಯೋಜನೆಯ ಭಾಗವಾಗಬೇಕು, ಈ ಯೋಜನೆಯಲ್ಲಿ ಒಂದು ಲಾಭಾಂಶ ಸಿಗಬೇಕು ಅನ್ನುವಂಥ ಯೋಜನೆಯನ್ನು ಕೂಡ ನಾವು ಇವತ್ತು ಇದೇ ವೇದಿಕೆಯಲ್ಲಿ ಒಂದು ಹೊಸ ಯೋಜನೆ ಬಿಡುಗಡೆ ಮಾಡ್ತಾ ಇದ್ದೇವೆ. ಒಬ್ಬರು ಕೇವಲ 20 ಲಕ್ಷ ಹೂಡಿಕೆ ಮಾಡೋದರ ಜೊತೆಗೆ ಈ ಅನುಭವ ಮೆಗಾ ಸಿಟಿಯ ಒಂದು ಫ್ರ್ಯಾಂಚೈಸಿ ಕಾನ್ಸೆಪ್ಟನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ಕೇವಲ 20 ಲಕ್ಷ ರೂಪಾಯಿ ಹೂಡಿಕೆ ಮಾಡಿ 5 ವರ್ಷದಲ್ಲಿ ಈ ಅನುಭವ ಮೆಗಾ ಸಿಟಿಯ ಎಲ್ಲ ಸವಲತ್ತುಗಳನ್ನು ನಾಡಿಗೆ ಪರಿಚಯಿಸುವುದರ ಮುಖಾಂತರ 1 ಕೋಟಿಗೂ ಹೆಚ್ಚಿನ ಲಾಭಾಂಶವನ್ನು ಪಡ್ಕೋಬೇಕು ಅಂಥ ಒಂದು ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದೆ. ಒಂದು ಜೋರಾದ ಚಪ್ಪಾಳೆ ತಟ್ಟಿ ಆ ಯೋಜನೆಗೆ ನಾವು ಅಭಿನಂದನೆ ಸಲ್ಲಿಸ್ಬೋದು. ಹಾಗಾಗಿ ನಮ್ಮ ಹಳೆಯ ಯೋಜನೆ ಗೋಲ್ಡ್ ಪ್ಲ್ಯಾನ್
ಕ್ಲೋಸ್ ಆಗಿತ್ತು. ಆ ವೀಲ್ ಗೋಲ್ಡ್ ಪ್ಲ್ಯಾನನ್ನು ಕೂಡ ಇವತ್ತಿನ ದಿನ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಭಾಳಷ್ಟು ಜನ ಗ್ಯಾರಂಟಿ ಪ್ಲ್ಯಾನ್ ಬೇಕು ಅನ್ನುವಂಥ ಆಶಯ ಇತ್ತು. ಹಾಗಾಗಿ ನಮ್ಮ ಎಲ್ಲ ಕಡೆಗಳಲ್ಲಿ ಇರ್ತಕ್ಕಂಥ ಪ್ಲಾಟ್ ಶ್ಯೂರಿಟಿ ಮುಖಾಂತರ ಕೂಡ ಅವರಿಗೆ ಲಾಭಾಂಶ ಕೊಡ್ತಕ್ಕಂಥ ಹೊಸ ಯೋಜನೆ ಕೂಡ ಆರಂಭವಾಗಿದೆ. ಅದರ ಲೋಕಾರ್ಪಣೆ ಕೂಡ ಇಲ್ಲಿ ನಡೀತಿದೆ. ಇಂಥ ಹಲವು ಯೋಜನೆಗಳ ಮುಖಾಂತರ ತಾವೆಲ್ಲರೂ ಈ ಅನುಭವ ಮೆಗಾ ಸಿಟಿ ನಿರ್ಮಾಣಕ್ಕೆ ಕೈ ಜೋಡಿಸ್ಬೇಕು ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ, ಬಹಳ ಎಲ್ಲ ಕಡೆಗಳಿಂದ ಜನ ನಮ್ಮ ಇಂದುಮತಿ ಸಾಲಿಮಠಕರು ಎಲ್ಲೋ ಬಿಜಾಪುರಲ್ಲಿದ್ದರು, ರಾತ್ರಿ ಬೆಳಗನ ಜರ್ನಿ ಮಾಡಿಕೊಂಡು ಬಸ್ನಲ್ಲಿ ಬಂದಿರೋದು ಬಹಳ ಒಂದು ವಿಶೇಷ. ಇತ್ತೀಚೆಗೆ ಒಂದು 2 ತಿಂಗಳ ಕೆಳಗಡೆನೇ ಒಂದು ಭಯಾನಕ ಆಕ್ಸಿಡೆಂಟ್ ಆಗಿತ್ತು. ಅದರ ಪುಣ್ಯ ಅವ್ರಿಗೇನೂ ಆಗಲಿಲ್ಲ, ಸುಮ್ಮನೆ ಸಣ್ಣ ಪುಟ್ಟ ಗಾಯಗಳಾಗಿ ನಮ್ಮ ಜೊತೆ ಮತ್ತೆ ಸೇರಿಕೊಂಡಿದ್ದಾರೆ. ನಮ್ಮ ವಚನ ಸಮೂಹ ಸಂಸ್ಥೆಯ ಸಕ್ರಿಯ ಸದಸ್ಯರು ಸುಮಾರು 5-6 ವರ್ಷಗಳಿಂದ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಭಾಳ ಹೆಮ್ಮೆ ಅನಿಸ್ತದೆ. ಹಾಗಾಗಿ ಎಲ್ಲ ಪೂಜ್ಯರು ಈ ಒಂದು ಕಾರ್ಯಕ್ಕೆ ಸಹಕಾರ ನೀಡಿದ್ದಾರೆ, ಶುಭ ಹಾರೈಕೆ ನೀಡಲು ಬಂದಿದ್ದಾರೆ. ಕಾರ್ಯಕ್ರಮ ಭಾಳ ಸಮಯದ ಅಭಾವ ಇರೋದರಿಂದ ಭಾಳಷ್ಟು ಬೇಗನೆ ಈ ಕಾರ್ಯಕ್ರಮ ಮುಗಿಸ್ಬೇಕಾಗಿರೋದರಿಂದ ತಮ್ಮೆಲ್ಲರಲ್ಲಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ರಿಗೂ ಭಕ್ತಿಪೂರ್ವಕ ಶರಣಾರ್ಥಿ.